And ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಮಾವಿನಕಾಯಿ, ಬಾಯಲ್ಲಿ ನೀರು ಬರ್ತೈತೆ. ಅದು ಇದು ಬಿಡಿ ಅಲ್ಲ, ಅದೇ ದೊಡ್ಡದಾಗ್ತತೆ, ಈ ತರ ಆಗ್ತತೆ. ಸೆಲ್ಫಿ ತಗೊಂಡು ಸೆಲ್ಫಿ ತಗೊಂಡ್ ಬಾ ಮಾವಿನಕಾಯಿ ಜೊತೆ ನಿಂದ್ರೆ ಚೆನ್ನಾಗ್ ಬರ್ತೈತ. ಹೇಳು ಹೇಳು, ಆಯ್ತು ಹೇಳು ಹೇಳು. ಜರ್ಮನಿ ಇದು ಲೀಫ್, ಯಾವ ಮಾವಿನ ಹಣ್ಣಿನ ಲೀಫ್. ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಹಿಂಗೆ ಕಾಮಿಡಿ ಮಾಡ್ತಾನೆ ಇರ್ತಾರೆ ಎಲ್ಲರೂ ಕಸಿನ್ಸ್ ಸೇರ್ಕೊಂಡ್ಬಿಟ್ರೆ. ಇವ್ರು ನಮ್ಮ ಅತ್ತೆ, ಇವರಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿರ್ತಾರೆ. ಸೊ ನಾನು ಒಂದು ಸ್ವಲ್ಪ ಮಾತ್ರ ಆ್ಯಡ್ ಮಾಡಿರೋದು, ಇನ್ನು ಮುಂದೆ ಕಂಟಿನ್ಯೂ ನೋಡ್ಕೊಂಡು ಹೋಗಿ ಇನ್ನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ವಿಡಿಯೋದಲ್ಲಿ. ನಾವು ಎಕ್ಸ್ಪೀರಿಯನ್ಸ್ ಅಲ್ಲ ಅಷ್ಟು. ಹತ್ರ ಹೋಗ್ಬೇಕು, ಆಮೇಲೆ ಹಿಂಗೆ ಝೂಮ್ ಔಟ್ ಹಂಗೆ ಹೊರಗೆ ಬಾ. ಬಾ ಸೇ ಹಾಯ್ ಅತ್ತರ್ ಬಲ್ಲೆಲ್ಲ ಹೋಗ್ಬೇಡ, ಈ ಕಡೆ ಬರಬೇಕು. ಅನ್ವಿತಾ ಬರ್ರಿ. ಗ್ರೇಪ್ಸ್, ಏಯ್ ಪಾಮು, ಗ್ರೇಪ್ಸ್, ಪಾಮು, ಬ್ಲಾಕ್ ಗ್ರೇಪ್ಸ್. ಈಗ ಯಾಕೋ ಬ್ಲಾಕ್ ಗ್ರೇಪ್ಸ್ ಹಿಂಗಿರ್ತವೇನೋ, ಬ್ಲಾಕ್ ಗ್ರೇಪ್ ಶೇಪ್ಸ್ ಕಣೋ. ಇದು ಪಾಮು, ಪಾಮ್ ಟ್ರೀ ಇದು. ಮಾಡ್ತೀನಿ ಮುಂದೆ. ಕ್ಯಾಮ್ರಾನ ತಂದಿಲ್ಲಲ್ಲ, ನೆನಪಾರ್ಬಿಟ್ಟು ಇಲ್ಲೆಲ್ಲ ತೆಗಿಯಲ್ಲ. ಓಕೆ, ಸೊ ಇಲ್ಲಿ ನೋಡ್ಬೋದು ನಮ್ಮ ಮಮ್ಮಿ ಪೀಲ್ ಆಫ್ ಮಾಡ್ತಿದ್ದಾರಲ್ಲ, ಅದು ಬಂದ್ಬಿಟ್ಟು ಒಂದೇ ಒಂದು ಪಾಮ್ ಸೀಡ್ದದು. ನೀವು ಕೊಕೊನೆಟ್ ಒಳಗಡೆ ನೋಡಿದರೆ ಹೆಂಗಿರುತ್ತಲ್ಲ ಕೊಕೊನೆಟ್ದು, ಸೇಮ್ ಅದೇ ಥರ ಕಾಯಿ ಬರೋದು. ಇದು ಕೂಡ ನೋಡ್ಬೋದು. ತುಂಬ ಅಂದರೆ ತುಂಬ ಸ್ಮೆಲ್ಲು ವಿಯರ್ಡ್ ಆಗಿತ್ತು, ಬಟ್ ಸೇಮ್ ಅದೇ ಥರನೇ ಇರುತ್ತೆ ನಿಮಗೆ. ಚೆನ್ನಾಗಿತ್ತು ಒಂಥರ. ಇದು ಹೆಸರು ಸುಮಿತ್ರಾ ಗಾರ್ಡನ್ ಅಂತ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬರ್ಬೋದು. ಇದು ಇರೋದು ಧಾರವಾಡಲ್ಲಿ. ಇಂಟ್ರೆಸ್ಟೆಡ್ ಯಾರಿದ್ದಾರೆ ನಂಗೆ ಮೆಸೇಜ್ ಮಾಡಿ, ನಾನು ಅವ್ರ ಡೀಟೇಲ್ಸ್ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಇದು ಏನು ಗಾರ್ಡನ್ ನಾನು ನಿಮಗೆ ಇಷ್ಟೊತ್ತು ತೋರಿಸಿದ್ನಲ್ಲ, ಇಲ್ಲಿ ಮಾವಿನಕಾಯಿ ಪ್ರತಿಯೊಂದು ಎಲ್ಲ ಫ್ರೂಟ್ಸ್ ಇದೆ. ಇದನ್ನು ಅವರು ಆ್ಯಕ್ಚುಲಿ ರೆಸಾರ್ಟ್ ಮಾಡಿದ್ದಾರೆ, ಸುಮಿತ್ರಾ ಗಾರ್ಡನ್ಸ್ ಅಂತ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದು ನಾನು ಅಲ್ಲಿಗೆ ಹೋಗಬೇಕು, ಒಂದು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾವಲ್ಲಿ ಅಂತ ಅನ್ನೋರಿದ್ದರೆ, ಅದು ಗ್ರೀನರಿ ಮಧ್ಯಕ್ಕೆ ನಂಗೆ ಪಿಂಗ್ ಮಾಡಿ. ಸೊ ನಾನು ನಿಮಗೆ ಅದ್ರ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ, ನೀವು ವಿಸಿಟ್ ಮಾಡ್ಬೋದು. ಇದು ಹೆಂಗೆ ಅಂದರೆ ಲೈಕ್ ನಿಮಗೆ ಆಫ್ಟರ್ನೂನ್ ಲಂಚ್ ಎಲ್ಲ ಪ್ರತಿಯೊಂದು ಇನ್ಕ್ಲೂಡೆಡ್ ಆದರೆ ಒಂದು ರೇಟ್ ಇರುತ್ತೆ. ಇನ್ಕ್ಲೂಡ್ ಇಲ್ಲ ನಾವೇ ತಂದು ಮಾಡ್ತೀವಿ ಅನ್ನೋದಾದರೆ ಅದು ಒಂದು ರೇಟ್ ಇರುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈಗೇನು ನಾನು ತೋರಿಸ್ತಿದ್ದೀನಲ್ಲ, ಈ ಮನೆ ಇದು ಆ್ಯಕ್ಚುಲಿ ಮನೆ. ಇಲ್ಲಿ ಅವರೇ ಶಿಫ್ಟ್ ಆಗಬೇಕು ಅಂತೇಳಿ ಕಟ್ಟಿಸ್ಕೊತಿರೋದು. ಇಲ್ಲಿ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗೈತೆ. ಲಿವಿಂಗ್ ರೂಮು, ಕಿಚನ್, ಸ್ಟೋರ್ ರೂಮ್, ಆ್ಯಂಡ್ ಹಿಂದೆ ಹೋದರೆ ಯುಟಿಲಿಟಿ, ಆ್ಯಂಡ್ ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್, ಆ್ಯಂಡ್ ಇದು ಪೂಜಾ ರೂಮು ನಾನೇನು ತೋರಿಸಿದ್ದೀಗ. ಆ್ಯಂಡ್ ಇದು ಬಂದ್ಬಿಟ್ಟು ಗೆಸ್ಟ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಒಂದು ಅಟ್ಯಾಚ್ ಬಾತ್ರೂಮ್ ಐತೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಗ್ರೀನ್ ಸ್ಪೇಸ್ ಮಧ್ಯಕ್ಕೆ ಫ್ರೆಶ್ ಏರ್ ಬೇಕು ಅನ್ನೋರು ಬರ್ಬೋದು. ತುಂಬ ಅನುಕೂಲ ಕೂಡ ಐತೆ. ಧಾರವಾಡ ಮೇನ್ ರೋಡಲ್ಲೇ ಇರೋದು, ಸರ್ಚ್ ಮಾಡಬೇಕನ್ನೋದಿಲ್ಲ, ಏನೂ ಇಲ್ಲ. ನಿಮಗೆ ಇಲ್ಲಿ ವೆರೈಟೀಸ್ ಆಫ್ ಫ್ರೂಟ್ಸು ಎಲ್ಲ ಪ್ರತಿಯೊಂದು ಸಿಗ್ತದೆ, ನೋಡೋಕ್ಕೆ ಸಿಗುತ್ತೆ. ಇದು ನೋಡ್ಬೋದು ಕ್ಯಾಶ್ಯೂದಿದು. ಇದು ಕೂಡ ಚೆನ್ನಾಗಿತ್ತು. ಅದು ಹೆಂಗೆ ತಿನ್ನೋದು ಏನು ಅಂತ ನನಗೆ ನಿಜ ಗೊತ್ತಿಲ್ಲ, ಬಟ್ ಎಲ್ಲರೂ ತೊಗೊತಿದ್ದಿದ್ದು ನೋಡಿ ನಾನು ನೋಡಿದೆ ಅಷ್ಟೇ.
ಅದೆಲ್ಲ ಆದಮೇಲೆ ಸ್ವಲ್ಪ ಹಂಗೆ ಮೋಜು ಮಸ್ತಿ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ವಿ. ಬಿಕಾಸ್ ತುಂಬ ಬಿಸಿಲಿತ್ತು, ಅದಕ್ಕೋಸ್ಕರ ನಾವು ಹಂಗೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ವಿ ಅಲ್ಲಷ್ಟೇ. ಆ್ಯಂಡ್ ಇದು ವಿಡಿಯೋ ನಂಗೆ ತುಂಬ ಸ್ಪೆಷಲ್. ಯಾಕೆ ಅಂದರೆ ಇದು ನನ್ನ ಮಗ ಮಾಡಿರೋದು. ಇದು ವಿಡಿಯೋ ಆ ಥರ ಮಾಡ್ತಿದ್ದ. ಸೊ ಅದು ಅವ್ನಿಗೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕು ಅಂತ ಅವ್ನ ಕೈಲಿ ಕೊಟ್ಟಿರಲಿಲ್ಲ. ಅವ್ನು ನೋಡ್ತೀನಿ ಫೋನ್ ಅಂತ ಇದಕ್ಕೆ ಕೊಟ್ಟಿದ್ದು, ಬಟ್ ಸಡನ್ನಾಗಿ ಅವನೇ ವಿಡಿಯೋ ಮಾಡ್ದ. ಇದು ಕೂಡ ಮಕ್ಕಳೆಲ್ಲ ಸುಮ್ಮನೆ ಕುತ್ಕೊಂಡು ನಮ್ಮನ್ನು ನೋಡ್ತಿದ್ರು. ಹಾಯ್ ಮಾಡು ಸ್ಟಾಪ್ ಮಾಡು ಹಾಯ್ ಮಾಡು. ಹಾಯ್ ಎವ್ರಿವನ್. ಹಾಯ್ ಬಂಗಾರಿ. ಸೊ ನಾವು ನಮ್ಮ ಅತ್ತರ್ ಚಿಕ್ಕವನಿದ್ದಾಗಿಂದ ನಾನು ಇದರಲ್ಲೇ ಅವನಿಗೆ ಮಲಗಿಸ್ತಿದ್ದಿದ್ದು. ಸೊ ಹಂಗಾಗಿ ಅವನು ಒಂದು ಸ್ವಲ್ಪ ಇವತ್ತು ಬಿಟ್ಟಿದ್ದಾನೆ. ಆ್ಯಕ್ಚುಲಿ ಅದರಲ್ಲಿ ಮಲಗಲ್ಲ, ಬಟ್ ಅವ್ನಿಗೇನೋ ಇವತ್ತು ಒಂದು ಸ್ವಲ್ಪ ಹಠ ಜಾಸ್ತಿ ಬಂದಿತ್ತು, ಮಲಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಅವನ ಫೇವ್ರೆಟ್ ಸಾಂಗ್ ನೀನೇ ರಾಜಕುಮಾರ ಮೂವಿ ಸಾಂಗ್ ಹಾಕಿ ಅವನಿಗೆ ಮಲಗಿಸ್ತಾ ಇದ್ದೆ. ಆ್ಯಂಡ್ ಆ ಕಡೆ ಎಲ್ಲ ಮೀಟಿಂಗ್ ನಡೀತಿತ್ತು ಎಲ್ಲರದೂ. ಆ್ಯಂಡ್ ಅವನು ಒಂದು 10 ಮಿನಿಟ್ಸ್ಗೆಲ್ಲ ಮಲ್ಕೊಂಡ. ನನಗಿನ್ನೇನು ಅಂತಂದರೆ ನನ್ನ ಮಮ್ಮಿ ಊರಿಗೆ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಜನ ಮಕ್ಕಳು ನೋಡ್ಬೋದು. ಅವನ್ನಂತೂ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ನಾನೇ ಇರಬೇಕು ಅಲ್ಲಿ ಅನ್ನೋದು ಏನೂ ಇಲ್ಲ. ತುಂಬ ಜನ ರಿಲೇಷನ್ಸ್ ಇದ್ದಾರೆ. ನಮ್ಮ ಮಮ್ಮಿ ಬಳಗ ತುಂಬ ದೊಡ್ಡದು. ಈಗ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮದುವೆ ಆಗಿ ಬಂದಮೇಲಿಂದ ಎಲ್ಲ ಕೆಲಸ ಎಲ್ಲ ಕಡೆನೂ ನಾನೇ ನೋಡ್ಕೊಳ್ಳೋದಾಗಿ ಹೋಗ್ಬಿಟ್ಟತೆ. ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತೆ ನಂಗೆ ಇವಾಗ, ಬಿಕಾಸ್ ಅಷ್ಟೊಂದು ಜನರ ಮಧ್ಯೆ ನಾನು ಬೆಳೆದು ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ರಿಲೇಷನ್ಸ್ ಅಂತ ಹೇಳ್ಬಿಟ್ಟು ಯಾರೂ ಅಷ್ಟೊಂದು ಮನೆಗೆ ಹಚ್ಕೊಳ್ಳಲ್ಲ ಈ ಕಡೆ ಎಲ್ಲ. ಆ್ಯಂಡ್ ಇದರಲ್ಲೇ ಸಾಂಗ್ ಹಾಕ್ಬಿಟ್ಟು ಅವನಿಗೆ ಮಲಗಿಸಿದ್ದಾಯಿತು. ಆ್ಯಂಡ್ ಇಲ್ಲಿ ಇವನು ನನ್ನ ತಮ್ಮ, ನಮ್ಮ ಆಂಟಿ ಮಗ ಇವನು. ಆ್ಯಂಡ್ ಅವನು ಅದೇ ಮಿಮಿಕ್ರೀಸ್ ಎಲ್ಲ ಮಾಡಿಕೊಂಡು ಎಲ್ಲ ನಗಿಸ್ಕೊಂಡಿದ್ದ. ಇದರಲ್ಲೇ ಹಾಡು ಹಾಕ್ಕೊಂಡು ರೈನ್ ಡ್ಯಾನ್ಸ್ ಕೂಡ ಮಾಡೋಕ್ಕೆ ಎಲ್ಲರೂ ರೆಡಿಯಾಗಿದ್ದರು. ರೈನ್ ಡ್ಯಾನ್ಸ್ ಮಕ್ಕಳು ಮಾಡ್ತಿದ್ರು. ನಾವು ಆಮೇಲೆ ಹೋಗಿ ಜಾಯಿನ್ ಆದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ ಚಿಕ್ಕಮ್ಮ ಅವ್ರು ಕೂಡ ಬಂದರು. ಆಮೇಲೆ ಅವ್ರು ಹುಬ್ಳಿಯಲ್ಲೇ ಇರೋದಕ್ಕೋಸ್ಕರ ಅವರು ಅಲ್ಲಿಂದ ಅಲ್ಲೇ ಜಾಯಿನ್ ಆದರು. ಎಷ್ಟು ಚೆನ್ನಾಗಿ ಹಾಡಾಕೊಂಡು ಕುಣಿದಿದ್ದು ರೈನ್ ಡ್ಯಾನ್ಸು ಅದು ಇದು ಅಂದ್ಕೊಂಡು ಎಷ್ಟು ಸಖತ್ತಾಗಿ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಮಾರ್ನಿಂಗ್ 10ಗೆಲ್ಲ ಅಲ್ಲಿಗೆ ಬಂದುಬಿಟ್ಟಿದ್ವಿ. ಈವ್ನಿಂಗ್ 5ವರೆಗೂ ಟೈಮ್ ಸಿಕ್ಕಾಪಟ್ಟೆ ಓಡ್ತಾನೆ ಇತ್ತು. ಆ್ಯಂಡ್ ಅದರಲ್ಲೂ ಮಕ್ಕಳು ತುಂಬ ಜನ ಮಕ್ಕಳಿದ್ರಲ್ಲ, ಮಕ್ಳುಗಳೆಲ್ಲರನ್ನೂ ಹಿಡ್ಕೊಂಡು ಮಾಡಿಕೊಂಡು ಆಟಾಡಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿತ್ತು ಮಾತ್ರ. ನಾವು ಕೂಡ ಹಂಗೆ ಎಂಜಾಯ್ ಮಾಡಿದ್ವಿ. ಲಾಸ್ಟಿಗೆ ಬರಬೇಕಾದ್ರೆ ಬರೋದೇ ಬೇಡಪ್ಪ ಅಲ್ಲೇ ಇದ್ಬಿಡೋಣ ಅಂತಲೇ ಅನ್ನಿಸ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬರಲೇಬೇಕಲ್ಲ ಊರಿಗೆ. ಅದಕ್ಕೋಸ್ಕರ ಅಲ್ಲಿಂದ ಬೇಗ ವಾಪಸ್ ಬಂದೆ. ನಾನು ಸ್ಯಾಟರ್ಡೇನೇ ತುಮಕೂರಿಗೆ ಬರಬೇಕಿತ್ತು, ಅದಕ್ಕೋಸ್ಕರ ಬೇಗ ಬರೋದಾಗೋಯ್ತು ನಂದು. ಆ್ಯಂಡ್ ಇಲ್ಲಿ ನಾನೇನು ಅಷ್ಟೊಂದು ಪ್ರೋ ಅಲ್ಲ ಡ್ಯಾನ್ಸಲ್ಲಿ, ಬಟ್ ಆದರೂ ಎಲ್ಲರೂ ಮಾಡು ಅನ್ನೋದಕ್ಕೆ ಏನೋ ಬರೋ ಸ್ಟೆಪ್ಗಳು ಒಂದೆರಡು ಹಾಕಿ ಬಂದ್ವಿ ಅಷ್ಟೇ. ಓಕೆ, ನಾನು ತಲೆಗೆ ಏನಪ್ಪ ಅದೆಲ್ಲ ಕಟ್ಕೊಂಡಿರೋದು ಅಂತ ಕೇಳ್ಬೋದು. ಅದು ಪ್ಲಾಸ್ಟಿಕ್ ಕವರ್ ಆ್ಯಕ್ಚುಲಿ. ನನಗೆ ಇನ್ನೊಂದೇನು ಅಂದರೆ ನಂಗೆ ಸೈನಸ್ ಪ್ರಾಬ್ಲಮ್ ಆಯಿತಾ. ಸೊ ನಾನು ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಕೂಡ ತೊಗೊತಿದ್ದೀನಿ ಹೋಮಿಯೋಪತಿಕಲ್ಲಿ. ನನಗೆ ಸಿಕ್ಕಾಪಟ್ಟೆ ಬೆಸ್ಟ್ ರಿಸಲ್ಟೇ ನಾನು ನೋಡ್ತಿರೋದು ಇವಾಗ. ನಾನೇನಾರ ಆ ಥರ ತಲೆ ತೋರಿಸ್ಕೊಂಬಿಟ್ರೆ ನೆಕ್ಸ್ಟ್ ದಿನವೇ ಹುಷಾರಿರಲ್ಲ.
ಎಲ್ಲರಿಗೂ ಡ್ಯಾನ್ಸ್ ಮಾಡಿ ನೀರಲ್ಲೆಲ್ಲ ಆಟಾಡಿ ಸುಸ್ತಾಗ್ಬಿಟ್ಟಿತ್ತು ಆ್ಯಂಡ್ ಅಶ್ವು ಬೇರೆ ಸಿಕ್ಕಾಪಟ್ಟೆ ಆಗೋಗಿತ್ತು. ಅದಕ್ಕೋಸ್ಕರನೇ ಎಲ್ಲರೂ ಊಟ ಕೂತ್ಕೊಂಡಿದ್ರು. ಬಟ್ ಆದರೆ ನಮ್ಮ ಅಥರ್ವ ಅಷ್ಟೊತ್ತಿಗೆ ಎದ್ಬಿಟ್ಟು ಬಂದು ಇಲ್ಲಿ ಮಲ್ಕೊಂಡ. ಸೊ ಇನ್ನೇನು ಮಾಡೋದು ಅಂತ ನಾನು ಅವನಿಗೆ ಫ್ಯಾನ್ ಇತ್ತು ಅಂತ ಅಲ್ಲೇ ಮಲಗಿಸ್ಕೊಂಡೆ. ಊಟ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚಪಾತಿ, ಕೋಸಂಬರಿ, ಬದನೆಕಾಯಿ ಪಲ್ಯ, ಆಮೇಲೆ ಹೆಸ್ರು ಕಾಳು ಪಲ್ಯ, ಆಮೇಲೆ ಮಾವಿನಕಾಯಿ ತೊಕ್ಕು ಅಂತಾರೆ ನಮ್ಮ ಕಡೆ, ಅದು ಒಂದು, ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಒಂದಿತ್ತು. ಎಲ್ಲರೂ ಎದ್ದು ಮಕ್ಕಳೆಲ್ಲ ಮಲ್ಕೊಂಡ್ರು. ಆಮೇಲೆ ಮಲ್ಕೊಂಡೆದ್ಮೇಲೆ ಫ್ರೆಶ್ ಆಗಿದ್ರು. ಅಲ್ಲೇ ಟ್ಯಾಕ್ಟ್ರ್ ಬಂದು ನಿಂತಿತ್ತು ಅಂತೇಳಿ ಅದರಲ್ಲಿ ಕೂಡ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದರು ಅವರೆಲ್ಲ. ಎಲ್ಲರೂ ಆಯ್ ಮಾಡ್ಬಿಡ್ರಿ ಒಂದ್ಸರಿ, ಎಲ್ಲರೂ ಆಯ್ ಮಾಡ್ರಿ ಒಂದ್ಸರಿ. ಅದೆಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋದ್ವಿ, ಅಂದರೆ ನಮ್ಮ ಮಮ್ಮಿ ಚಿಕ್ಕಮ್ಮವ್ರ ಮನೆಗೆ ಹೋದ್ವಿ. ಅವರಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡೋಗಿದ್ರು. ಇದೇ ನಮ್ದು ಇವತ್ತಿನ ಡಿನ್ನರ್. ಸೊ ನಾನು ತಿರ್ಗಾ ಈ ವಿಡಿಯೋ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಏನಕ್ಕಪ್ಪ ಇಷ್ಟು ಪಾರ್ಟ್ಸ್ ಅಂದರೆ ತುಂಬ ಕಂಟಿನ್ಯೂ ಹಾಕಿದರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ಇಷ್ಟೇ ಹಾಕ್ತಿರೋದು. ಸೊ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೆ ಹೊಸ ವೀಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.